ಅರ್ಥ ಮಾಡ್ಕೊಳ್ರಿ. మీరు అర్థం చేసుకోండి. ದೇವರಿಗೆ ಗೊತ್ತಿಲ್ಲದ ತನ್ನ ಶಕ್ತಿ ಏನು ಅಂತ ಆಸಕ್ತಿ ನಮಗಿರಬೇಕು. చూడండి, దేవుడు కలిగేటువంటి ఒక శక్తి ఆసక్తి మనకు కావాలి. ಅದು ದೇವ್ರಿಗೆ ಗೊತ್ತಾಯ್ತು. ಆಮೇಲೆ కానీ దేవుడి కృప వల్ల ದೇವರ ನನ್ನಿಂದ ಯಾರಿಗೋ ಶಕ್ತಿ ಹೋಯ್ತು. కానీ నా నుంచి ఒక శక్తి ಎಲ್ಲರೂ ಮುಟ್ಟುತ್ತಾ ಇದ್ದಾರೆ, అందరి వెతుకుతున్నారు, ಎಲ್ಲರೂ ಮೇಲೆ ಬೀಳ್ತಾ ಇದ್ದಾರೆ. అందరి మీద పడుతున్నారు. ಆದರೆ కానీ ಯಾರೋ ಒಬ್ಬರು ఎవరో ವಿಶೇಷವಾಗಿ ನನ್ನ ಮುಟ್ಟುತ್ತಾ ಇದ್ದಾರೆ. ವಿಶೇಷಂగా ಯಾರೋ ಒಬ್ಬರು ವಿಶೇಷವಾಗಿ ನನ್ನ ಕೂಗುತ್ತಾ ಇದ್ದಾರೆ. ಈ ಸಭೆಯಲ್ಲಿ ಎಷ್ಟು ಜನ ಇದ್ರು, ಎಷ್ಟು ಜನ ಪ್ರಾರ್ಥಿಸ್ತಾರೋ, ಎಷ್ಟು ಜನ ಆರಾಧಿಸ್ತಾರೋ, ಅದು ಎಲ್ಲರಿಗಿಂತಲೂ ನಾವು ವಿಶೇಷವಾದವರಾಗಿರಬೇಕು. ನಮ್ಮವರು ಕೈ ತಟ್ಟಿ ದೇವರಿಗೆ ಶಕ್ತಿಯನ್ನು ಎಳೆಯುವವರಾಗಿ, ಶಕ್ತಿಯನ್ನು ಎಳೆಯುವವರಾಗಿ,